ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಿದ್ದರಾಮಯ್ಯನವರು ಮುಂದುವರಿಬೇಕಂದ್ರೆ ಅವರಿಗೆ ಸಂಪುಟ ಪುನರ್ರಚನೆ ಮಾಡತಕ್ಕಂತದ್ದಕ್ಕೆ ಅವಕಾಶ ಕೊಡಬೇಕು. ಆಗ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತ. ಅವರಿಗೆ ಎಲ್ಲಿನವರೆಗೂ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡೋದಿಲ್ಲ ಅಲ್ಲಿನವರೆಗೂ ಕೂಡ ಮುಂದುವರಿಕೆದು ಡೋಲಾಯಮಾನ ತಾನೇ ಅದು. ಅದಕ್ಕೋಸ್ಕರ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತೇಳಿ ಒತ್ತಡನೂ ಇದೆ. ಮತ್ತೆ ಬಹಳಷ್ಟು ಜನ ಶಾಸಕರು ದೆಹಲಿಗೆ ಹೋಗಿ ಎಲ್ಲ ಮುಖಂಡಗಳನ್ನ ಭೇಟಿ ಮಾಡಿ ಅವ್ರಿಗೂ ಕೂಡ ಒತ್ತಡ ತಂದಿದ್ದಾರೆ. ಅದಕ್ಕೋಸ್ಕರ ನನಗೆ ಆಶಾಭಾವನೆ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರಿಗೆ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡ್ತಾರೆ ಅಂತಕ್ಕಂಥ ಆಶಾಭಾವನೆ ನಾನು ಇಟ್ಕೊಂಡಿದ್ದೇನೆ. ಯಾವ ಕಾರಣಕ್ಕೆ ಹೋಲ್ಡ್ ಆಯ್ತು ಅಂತ ತಮಗೂ ಗೊತ್ತಿದೆ ಸರ್. ಆ ವಿಚಾರ ನಾಯಕತ್ವದ ವಿಚಾರ ಇದೆ ಸರ್. ಹೌದಪ್ಪ, ಈಗ ಬದಲಾವಣೆ ಆಯ್ತು, ನಾಯಕತ್ವ ಬದಲಾವಣೆ ಮಾಡ್ತೀವಿ ಅಂದ್ರೆ ಆಧಾರ ಮಾಡಲಿ, ಯಾರು ಬೇಡ ಅಂತಾರೆ. ಏನಾದ್ರು ಒಂದು ಆಗ್ಬೇಕಲ್ಲ. ಇಲ್ಲಿ ಗೊಂದಲದಲ್ಲಿ ಸರ್ಕಾರದಲ್ಲಿ ಕೂಡ ಸರಿಯಾಗಿ ಕೆಲಸ ನಡೆಯೋದಿಲ್ಲ. ಈ ಅಧಿಕಾರಿಗಳು ಮೊದಲನೇ ಅವ್ರಿಗೆ ತುಕ್ಕೂಡಿಸೋರಿಗೆ ಹಾಸಿಗೆ ಹಾಸ್ಕೊಟ್ಟಂಗೆ ಈ ಗೊಂದಲ ಇರೋದ್ರಿಂದ. ಸೊ ಅದರಿಂದ ಸರ್ಕಾರ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂದ್ರೆ ಕೇಂದ್ರದ ಕಾಂಗ್ರೆಸ್ಸಿನ ಹೈಕಮಾಂಡ್ ಈ ಗೊಂದಲವನ್ನ ಜಾಗ್ರತೆ ನಿವಾರಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ನಂದು ಮೊದಲಿಂದನೂ ಇದೆ, ಇವತ್ತು ಇದೆ. ನಾಯಕತ್ವ ಬದಲಾವಣೆ ಆದ್ರೂ ಕೂಡ ಪರವಾಗಿಲ್ಲ, ಏನು ಹಾಗಲ್ಲ. ನಾಯಕತ್ವ ಬದಲಾವಣೆ ಆದ್ರೂ ಪರವಾಗಿಲ್ಲ ಅಂತ ನಾನು ಹೇಳಕ್ ಹೋಗೋದಿಲ್ಲ. ಆದ್ರೆ ಅವ್ರು ಏನಾದ್ರು ಒಂದು ತೀರ್ಮಾನ ತಗೋಬೇಕಲ್ಲ. ಅವರು ಐದರ್ ದಿಸ್ ವೇ ಆರ್ ದಟ್ ವೇ ಏನಾದ್ರು ಒಂದು ತೀರ್ಮಾನ ತಗೊಂಡು ಹೇಳಿದ್ರೆ ತಾನೇ ಸರ್ಕಾರಕ್ಕೂ ಒಳ್ಳೇದು, ಕಾಂಗ್ರೆಸ್ ಪಕ್ಷಕ್ಕೂ ಒಳ್ಳೇದು. ಇಲ್ಲ ಅಂದ್ರೆ ಎರಡಕ್ಕೂ ನಷ್ಟನೇ.